ಪಿಎಫ್ಒದಿಂದ ಮತ್ತೊಂದು ಗಮನಾರ್ಹ ಅಪ್ಡೇಟ್ ಬಂದಿದೆ. ಕೇಂದ್ರ ಸರ್ಕಾರವು ಭವಿಷ್ಯ ನಿಧಿ ಪಿಎಫ್ ಖಾತೆಯಿಂದ ಮುಂಚಿತವಾಗಿ ಹಣ ತೆಗೆಯುವ ಮಿತಿಯನ್ನ ಹೆಚ್ಚಿಸುವ ಮೂಲಕ ಪ್ರಮುಖ ನಿರ್ಧಾರ ಕೈಗೊಂಡಿದೆ. ಆಟೋ ಸೆಟಲ್ಮೆಂಟ್ ಮಿತಿಯನ್ನ 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರು 5 ಲಕ್ಷದವರೆಗಿನ ಕ್ಲೈಮ್ಗಳನ್ನ ತ್ವರಿತವಾಗಿ ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಿರ್ಧಾರವು ಲಕ್ಷಾಂತರ ಪಿಎಫ್ ಸದಸ್ಯರಿಗೆ ಪ್ರಯೋಜನವನ್ನ ಒದಗಿಸಲಿದೆ. ಅನಾರೋಗ್ಯ, ಶಿಕ್ಷಣ, ಮದುವೆ ಮತ್ತು ಕಟ್ಟಡ ನಿರ್ಮಾಣ ಇತ್ಯಾದಿ ಉದ್ದೇಶಗಳಿಗೆ ಇಪಿಎಫ್ ಮುಂಗಡ ಹಣ ಹಿಂಪಡೆಯುವ ಅವಕಾಶಗಳನ್ನು ವಿಸ್ತರಿಸಲಾಗಿತ್ತು. 2024-25ರಲ್ಲಿ ಆಟೋ ಸೆಟಲ್ಮೆಂಟ್ ಮೂಲಕ ಇಪಿಎಫ್ಒ 2.34 ಕೋಟಿ ಅಡ್ವಾನ್ಸ್ ಕ್ಲೇಮ್ ಅನ್ನ ಪೂರ್ಣಗೊಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲು 2.5 ತಿಂಗಳಲ್ಲಿ 76.52 ಲಕ್ಷ ಅಡ್ವಾನ್ಸ್ ಕ್ಲೇಮ್ಗಳನ್ನು ಆಟೋ ಸೆಟಲ್ಮೆಂಟ್ಸ್ ಮೂಲಕ ಸೆಟಲ್ ಮಾಡಲಾಗಿದೆ. ಶೀಘ್ರದಲ್ಲೇ ಬ್ಯಾಂಕ್ ಎಟಿಎಂಗಳು ಮತ್ತು ಯುಪಿಐನಂತಹ ಆಧುನಿಕ ವಿಧಾನಗಳ ಮೂಲಕ ಪಿಎಫ್ ಹಿಂಪಡೆಯುವಿಕೆ ಸಾಧ್ಯವಾಗಲಿದೆ ಎಂದು ಸಚಿವ ಮಾಂಡವಿಯಾ ತಿಳಿಸಿದ್ದಾರೆ. ತಮ್ಮ ಬ್ಯಾಂಕ್ ಖಾತೆಗಳನ್ನ ಇಪಿಎಫ್ಒದೊಂದಿಗೆ ಲಿಂಕ್ ಮಾಡಿದವರಿಗೆ ಈ ಸೌಲಭ್ಯ ಲಭ್ಯವಾಗಲಿದೆ. ಇದರ ಜೊತೆಗೆ ಕಾರ್ಮಿಕ ಸಚಿವಾಲಯವು ಉಳಿತಾಯದ ಒಂದು ಭಾಗವನ್ನ ವರ್ಗಾಯಿಸಲಾಗದಂತೆ ಮಾಡಲು ಮತ್ತು ಹೆಚ್ಚುವರಿ ಮೊತ್ತವನ್ನ ಹಿಂಪಡೆಯಲು ಲಭ್ಯವಾಗುವಂತೆ ಯೋಜನೆ ರೂಪಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.